ಸುಮ್ಮನೆ ಕೂತ್ಕೊಳ್ಳಲ್ಲ, ಅದು ಮಾತ್ರ ಸತ್ಯ. ಇರಾನ್ ಈಗ ತನ್ನ ನಾಗರಿಕರಿಗೆ ಈಗಾಗಲೇ ಕರೆ ಕೊಡುವ ಕೆಲಸವನ್ನ ಮಾಡಿದೆ. ಅಮೆರಿಕ ದಾಳಿಗೆ ಬರುತ್ತಾ, ನಾವು ಕೊನೆ ಕ್ಷಣದವರೆಗೂ ಹೋರಾಟ ಮಾಡೋಣ, ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಳ್ಳೋದು, ಸಂಧಾನ ಮಾಡ್ಕೊಳ್ಳೋಣ ಅನ್ನೋದು, ಷರತ್ತುಗಳನ್ನು ನಾವು ಒಪ್ಕೊಳ್ಳೋದು, ಇದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಟ್ರಂಪ್ ಡೆಡ್ಲೈನ್ ಬೆದರಿಕೆಗೆ ಇರಾನ್ ಕೂಡ ಟಕ್ಕರ್ ಕೊಡುವ ಕೆಲಸ ಮಾಡ್ತಾ ಇದೆ. ನೀವೇನು ಡೆಡ್ಲೈನ್ ಕೊಡೋದು? ನಿಮ್ಮ ಡೆಡ್ಲೈನ್ಗೆ ನಾವು ಡೆಡ್ಲೈನ್ ಕೊಡ್ತೀವಿ, ನಮ್ಮ ಷರತ್ತುಗಳನ್ನು ಒಪ್ಕೊಳ್ಳಿ, ಇಲ್ಲ ಅಂತಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಆ ಕಡೆ ಅಮೆರಿಕಾದವರು ಬಿಡ್ತಾ ಇಲ್ಲ, ಈ ಕಡೆ ಇರಾನ್ನವರು ಬಿಡ್ತಾ ಇಲ್ಲ. ಹಿಂಗಾಗಿ ತಮ್ಮ ಜನರಿಗೆ ಏನ್ ಕರೆ ಕೊಟ್ಟಿದ್ದಾರೆ ಅಂತಂದ್ರೆ, ವಿದ್ಯುತ್ ಸ್ಥಾವರಗಳ ಸುತ್ತ ಮಾನವ ಸರಪಳಿಯನ್ನು ರಚನೆ ಮಾಡಿ. ಯುದ್ಧದ ನಿಯಮಗಳು ಏನು ಹೇಳುತ್ತೆ ಅಂತಂದ್ರೆ, ಎಲ್ಲಿ ಜನ ಇರ್ತಾರೋ ಅಲ್ಲಿ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡುವಂತಿಲ್ಲ. ಇದು ಯುದ್ಧದ ಕಾನೂನು. ಹಿಂಗಾಗಿ ಇವರು ಅಮೆರಿಕದವರು ಆ ವಿದ್ಯುತ್ ಸ್ಥಾವರಗಳನ್ನ ಟಾರ್ಗೆಟ್ ಮಾಡಿಕೊಂಡ್ರೆ ಅದೇ ವಿದ್ಯುತ್ ಸ್ಥಾವರಗಳ ಸುತ್ತ ಮಾನವ ಸರಪಳಿಯನ್ನ ರೆಡಿ ಮಾಡ್ಕೊಂಡ್ಬಿಡೋದು. ಜನ ಹೋಗಿ ಅಲ್ಲಿ ನಿಂತ್ಕೊಳ್ಳೋದು. ಹೆಂಗ್ ಹೊಡಿತೀರಿ ನೀವು ನಾಗರಿಕರನ್ನ? ನೀವೇನಾದರೂ ಆ ರೀತಿಯ ಜನರ ಮೇಲೇನೆ ದಾಳಿ ಮಾಡಿದ್ರೆ ಅದು ಜಗತ್ತಿನ ಅನಾಗರಿಕತೆಯ ದಾಳಿ ಆಗುತ್ತೆ. ಪವರ್ ಗ್ರಿಡ್ ಅನ್ನ ಅಪ್ಪಿಕೋ ಚಳುವಳಿಗೆ ಇರಾನ್ ಅಧ್ಯಕ್ಷರು ಈಗ ಕರೆಯನ್ನ ನೀಡಿದ್ದಾರೆ. ಯುವಕರಿಗೆ ಸಂದೇಶ ರವಾನಿಸಿದ್ದಾರೆ. ಮಸೌದ್ ಪೆಜೆಶ್ಕಿಯಾನ್, ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ನಾನೊಬ್ಬನೇ ಅಲ್ಲ, 14 ಮಿಲಿಯನ್ ಜನರು ಬಲಿದಾನಕ್ಕೆ ರೆಡಿಯಾಗಿದ್ದಾರೆ. ಇರಾನ್ಗಾಗಿ ನಾವು ಏನು ಬೇಕಾದರೂ ಮಾಡ್ತೀವಿ. ಅಮೆರಿಕಾದ ಮಿಸೈಲ್ಗಳಿಗೆ ನಾವು ಹೆದರಲ್ಲ, ಡ್ರೋನ್ಗಳಿಗೆ ನಾವು ಹೆದರಲ್ಲ, ಫೈಟರ್ ಜೆಟ್ಗಳಿಗೆ ಹೆದರಲ್ಲ. ನನ್ನನ್ನು ಸೇರಿಸಿ 14 ಮಿಲಿಯನ್ ಜನರು ಬಲಿದಾನಕ್ಕಾಗಿ ರೆಡಿಯಾಗಿದ್ದಾರೆ ಅಂತ ಇರಾನ್ ಅಧ್ಯಕ್ಷ ಹೇಳಿರೋದು. ತನ್ನ ಯುವಕರಿಗೆ ಕರೆ ಕೊಟ್ಟಿದ್ದಾರೆ, ಎಲ್ಲರೂ ಆಚೆ ಬನ್ನಿ, ಅಮೆರಿಕಾದ ವಿರುದ್ಧ ಹೋರಾಟ ಮಾಡೋಣ. ಅವರು ಟಾರ್ಗೆಟ್ ಮಾಡಿರುವಂಥ ಜಾಗದಲ್ಲಿ ಅವರ ಮಿಸೈಲ್ಗಳಿಗಿಂತ ಮುಂಚೆ ನಾವು ನಿಂತ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕ ಮತ್ತು ಅದರ ಮಿತ್ರ ದೇಶಗಳಿಗೆ ನೇರ ಸಂದೇಶವನ್ನ ಕೊಡುವ ಕೆಲಸವನ್ನ ಈಗ ಇರಾನ್ನ ಅಧ್ಯಕ್ಷರು ಮಾಡಿದ್ದಾರೆ. ಇರಾನ್ನ ಯುವಜನ ಸಚಿವಾಲಯದಿಂದ ಪ್ರಕಟಣೆ ಕೂಡ ಆಗಿದೆ. ಕ್ರೀಡಾಪಟುಗಳು, ಕಲಾವಿದರು, ವಿದ್ಯಾರ್ಥಿಗಳು, ದೇಶಭಕ್ತರು ಎಲ್ಲರೂ ಬನ್ನಿ, ರಾಷ್ಟ್ರೀಯ ಆಸ್ತಿಗಳನ್ನು ರಕ್ಷಿಸಿ ಬನ್ನಿ ಅಂತ ಇರಾನ್ ಈಗ ಕರೆ ಕೊಟ್ಟಿದೆ. ನಾಳೆ ಬಹಳ ಮುಖ್ಯವಾದ ದಿನ ವೀಕ್ಷಕರೇ, ಇರಾನ್ ಮತ್ತು ಅಮೆರಿಕಾಗೆ. ಅಮೆರಿಕ ತನ್ನ ಹಠ ಬಿಡದೆ ದಾಳಿಯನ್ನ ಮುಂದುವರೆಸಿದ್ರೆ ಇರಾನ್ ಏನ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಇರಾನ್ನಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಬಹುದು. ಈ ಕಡೆ ಅಮೆರಿಕಾದಲ್ಲೂ ಹೆಚ್ಚು ಜೀವಹಾನಿಯಾಗಬಹುದು, ಪರಿಸ್ಥಿತಿ ಕೈ ಮೀರಿ ಹೋಗಬಹುದು. ಹಿಂಗಾಗಿ ಯುದ್ಧ ಬೇಡ, ಶಾಂತಿ ಮಂತ್ರವನ್ನ ಪಠಿಸಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಇವರಿಬ್ಬರು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಏನಾಗುತ್ತೆ ಮುಂದೆ? ಡೆಡ್ಲೈನ್ ಬೆಳಿಗ್ಗೆ 6:15. ಕಾದ್ ನೋಡೋಣ ಏನಾಗುತ್ತೆ ಅಂತ. ಆದಷ್ಟು ಶಾಂತ, ಸುಮ್ಮನೆ ಕೂತ್ಕೊಳ್ಳಲ್ಲ, ಅದು ಮಾತ್ರ ಸತ್ಯ. ಇರಾನ್ ಈಗ ತನ್ನ ನಾಗರಿಕರಿಗೆ ಈಗಾಗಲೇ ಕರೆ ಕೊಡುವ ಕೆಲಸವನ್ನ ಮಾಡಿದೆ. ಅಮೆರಿಕ ದಾಳಿಗೆ ಬರುತ್ತಾ, ನಾವು ಕೊನೆ ಕ್ಷಣದವರೆಗೂ ಹೋರಾಟ ಮಾಡೋಣ, ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಳ್ಳೋದು, ಸಂಧಾನ ಮಾಡ್ಕೊಳ್ಳೋಣ ಅನ್ನೋದು, ಷರತ್ತುಗಳನ್ನು ನಾವು ಒಪ್ಕೊಳ್ಳೋದು, ಇದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಟ್ರಂಪ್ ಡೆಡ್ಲೈನ್ ಬೆದರಿಕೆಗೆ ಇರಾನ್ ಕೂಡ ಟಕ್ಕರ್ ಕೊಡುವ ಕೆಲಸ ಮಾಡ್ತಾ ಇದೆ. ನೀವೇನು ಡೆಡ್ಲೈನ್ ಕೊಡೋದು? ನಿಮ್ಮ ಡೆಡ್ಲೈನ್ಗೆ ನಾವು ಡೆಡ್ಲೈನ್ ಕೊಡ್ತೀವಿ, ನಮ್ಮ ಷರತ್ತುಗಳನ್ನು ಒಪ್ಕೊಳ್ಳಿ, ಇಲ್ಲ ಅಂತಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಆ ಕಡೆ ಅಮೆರಿಕಾದವರು ಬಿಡ್ತಾ ಇಲ್ಲ, ಈ ಕಡೆ ಇರಾನ್ನವರು ಬಿಡ್ತಾ ಇಲ್ಲ. ಹಿಂಗಾಗಿ ತಮ್ಮ ಜನರಿಗೆ ಏನ್ ಕರೆ ಕೊಟ್ಟಿದ್ದಾರೆ ಅಂತಂದ್ರೆ, ವಿದ್ಯುತ್ ಸ್ಥಾವರಗಳ ಸುತ್ತ ಮಾನವ ಸರಪಳಿಯನ್ನು ರಚನೆ ಮಾಡಿ. ಯುದ್ಧದ ನಿಯಮಗಳು ಏನು ಹೇಳುತ್ತೆ ಅಂತಂದ್ರೆ, ಎಲ್ಲಿ ಜನ ಇರ್ತಾರೋ ಅಲ್ಲಿ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡುವಂತಿಲ್ಲ. ಇದು ಯುದ್ಧದ ಕಾನೂನು. ಹಿಂಗಾಗಿ ಇವರು ಅಮೆರಿಕದವರು ಆ ವಿದ್ಯುತ್ ಸ್ಥಾವರಗಳನ್ನ ಟಾರ್ಗೆಟ್ ಮಾಡಿಕೊಂಡ್ರೆ ಅದೇ ವಿದ್ಯುತ್ ಸ್ಥಾವರಗಳ ಸುತ್ತ ಮಾನವ ಸರಪಳಿಯನ್ನ ರೆಡಿ ಮಾಡ್ಕೊಂಡ್ಬಿಡೋದು. ಜನ ಹೋಗಿ ಅಲ್ಲಿ ನಿಂತ್ಕೊಳ್ಳೋದು. ಹೆಂಗ್ ಹೊಡಿತೀರಿ ನೀವು ನಾಗರಿಕರನ್ನ? ನೀವೇನಾದರೂ ಆ ರೀತಿಯ ಜನರ ಮೇಲೇನೆ ದಾಳಿ ಮಾಡಿದ್ರೆ ಅದು ಜಗತ್ತಿನ ಅನಾಗರಿಕತೆಯ ದಾಳಿ ಆಗುತ್ತೆ. ಪವರ್ ಗ್ರಿಡ್ ಅನ್ನ ಅಪ್ಪಿಕೋ ಚಳುವಳಿಗೆ ಇರಾನ್ ಅಧ್ಯಕ್ಷರು ಈಗ ಕರೆಯನ್ನ ನೀಡಿದ್ದಾರೆ. ಯುವಕರಿಗೆ ಸಂದೇಶ ರವಾನಿಸಿದ್ದಾರೆ. ಮಸೌದ್ ಪೆಜೆಶ್ಕಿಯಾನ್, ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ನಾನೊಬ್ಬನೇ ಅಲ್ಲ, 14 ಮಿಲಿಯನ್ ಜನರು ಬಲಿದಾನಕ್ಕೆ ರೆಡಿಯಾಗಿದ್ದಾರೆ. ಇರಾನ್ಗಾಗಿ ನಾವು ಏನು ಬೇಕಾದರೂ ಮಾಡ್ತೀವಿ. ಅಮೆರಿಕಾದ ಮಿಸೈಲ್ಗಳಿಗೆ ನಾವು ಹೆದರಲ್ಲ,
ಡ್ರೋನ್ಗಳಿಗೆ ನಾವು ಹೆದರಲ್ಲ, ಫೈಟರ್ ಜೆಟ್ಗಳಿಗೆ ಹೆದರಲ್ಲ. ನನ್ನನ್ನು ಸೇರಿಸಿ 14 ಮಿಲಿಯನ್ ಜನರು ಬಲಿದಾನಕ್ಕಾಗಿ ರೆಡಿಯಾಗಿದ್ದಾರೆ ಅಂತ ಇರಾನ್ ಅಧ್ಯಕ್ಷ ಹೇಳಿರೋದು. ತನ್ನ ಯುವಕರಿಗೆ ಕರೆ ಕೊಟ್ಟಿದ್ದಾರೆ, ಎಲ್ಲರೂ ಆಚೆ ಬನ್ನಿ, ಅಮೆರಿಕಾದ ವಿರುದ್ಧ ಹೋರಾಟ ಮಾಡೋಣ. ಅವರು ಟಾರ್ಗೆಟ್ ಮಾಡಿರುವಂಥ ಜಾಗದಲ್ಲಿ ಅವರ ಮಿಸೈಲ್ಗಳಿಗಿಂತ ಮುಂಚೆ ನಾವು ನಿಂತ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕ ಮತ್ತು ಅದರ ಮಿತ್ರ ದೇಶಗಳಿಗೆ ನೇರ ಸಂದೇಶವನ್ನು ಕೊಡುವ ಕೆಲಸವನ್ನ ಈಗ ಇರಾನ್ನ ಅಧ್ಯಕ್ಷರು ಮಾಡಿದ್ದಾರೆ. ಇರಾನ್ನ ಯುವಜನ ಸಚಿವಾಲಯದಿಂದ ಪ್ರಕಟಣೆ ಕೂಡ ಆಗಿದೆ. ಕ್ರೀಡಾಪಟುಗಳು, ಕಲಾವಿದರು, ವಿದ್ಯಾರ್ಥಿಗಳು, ದೇಶಭಕ್ತರು ಎಲ್ಲರೂ ಬನ್ನಿ, ರಾಷ್ಟ್ರೀಯ ಆಸ್ತಿಗಳನ್ನು ರಕ್ಷಿಸಿ ಬನ್ನಿ ಅಂತ ಇರಾನ್ ಈಗ ಕರೆ ಕೊಟ್ಟಿದೆ. ನಾಳೆ ಬಹಳ ಮುಖ್ಯವಾದ ದಿನ ವೀಕ್ಷಕರೇ ಇರಾನ್ ಮತ್ತು ಅಮೆರಿಕಾಗೆ. ಅಮೆರಿಕ ತನ್ನ ಹಠ ಬಿಡದೆ ದಾಳಿಯನ್ನ ಮುಂದುವರಿಸಿದ್ರೆ ಇರಾನ್ ಏನ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಇರಾನ್ನಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಬಹುದು. ಈ ಕಡೆ ಅಮೆರಿಕಾದಲ್ಲೂ ಹೆಚ್ಚು ಜೀವಹಾನಿಯಾಗಬಹುದು, ಪರಿಸ್ಥಿತಿ ಕೈ ಮೀರಿ ಹೋಗಬಹುದು. ಹಿಂಗಾಗಿ ಯುದ್ಧ ಬೇಡ, ಶಾಂತಿ ಮಂತ್ರವನ್ನ ಪಠಿಸಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಇವರಿಬ್ಬರು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಏನಾಗುತ್ತೆ ಮುಂದೆ? ಡೆಡ್ಲೈನ್ ಬೆಳಿಗ್ಗೆ 6:15. ಕಾದ್ ನೋಡೋಣ ಏನಾಗುತ್ತೆ ಅಂತ. ಆದಷ್ಟು ಶಾಂತವಾಗಿ ಎಲ್ಲವಾಗಿ ಸುಮ್ಮನೆ ಕೂತ್ಕೊಳ್ಳಲ್ಲ, ಅದು ಮಾತ್ರ ಸತ್ಯ. ಇರಾನ್ ಈಗ ತನ್ನ ನಾಗರಿಕರಿಗೆ ಈಗಾಗಲೇ ಕರೆ ಕೊಡುವ ಕೆಲಸವನ್ನ ಮಾಡಿದೆ. ಅಮೆರಿಕ ದಾಳಿಗೆ ಬರುತ್ತಾ, ನಾವು ಕೊನೆ ಕ್ಷಣದವರೆಗೂ ಹೋರಾಟ ಮಾಡೋಣ, ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಳ್ಳೋದು, ಸಂಧಾನ ಮಾಡ್ಕೊಳ್ಳೋಣ ಅನ್ನೋದು, ಷರತ್ತುಗಳನ್ನು ನಾವು ಒಪ್ಕೊಳ್ಳೋದು, ಇದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಟ್ರಂಪ್ ಡೆಡ್ಲೈನ್ ಬೆದರಿಕೆಗೆ ಇರಾನ್ ಕೂಡ ಟಕ್ಕರ್ ಕೊಡುವ ಕೆಲಸ ಮಾಡ್ತಾ ಇದೆ. ನೀವೇನು ಡೆಡ್ಲೈನ್ ಕೊಡೋದು? ನಿಮ್ಮ ಡೆಡ್ಲೈನ್ಗೆ ನಾವು ಡೆಡ್ಲೈನ್ ಕೊಡ್ತೀವಿ, ನಮ್ಮ ಷರತ್ತುಗಳನ್ನು ಒಪ್ಕೊಳ್ಳಿ, ಇಲ್ಲ ಅಂತಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಆ ಕಡೆ ಅಮೆರಿಕಾದವರು ಬಿಡ್ತಾ ಇಲ್ಲ, ಈ ಕಡೆ ಇರಾನ್ನವರು ಬಿಡ್ತಾ ಇಲ್ಲ. ಹಿಂಗಾಗಿ ತಮ್ಮ ಜನರಿಗೆ ಏನ್ ಕರೆ ಕೊಟ್ಟಿದ್ದಾರೆ ಅಂತಂದ್ರೆ, ವಿದ್ಯುತ್ ಸ್ಥಾವರಗಳ ಸುತ್ತ ಮಾನವ ಸರಪಳಿಯನ್ನು ರಚನೆ ಮಾಡಿ. ಯುದ್ಧದ ನಿಯಮಗಳು ಏನು ಹೇಳುತ್ತೆ ಅಂತಂದ್ರೆ, ಎಲ್ಲಿ ಜನ ಇರ್ತಾರೋ ಅಲ್ಲಿ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡುವಂತಿಲ್ಲ. ಇದು ಯುದ್ಧದ ಕಾನೂನು. ಹಿಂಗಾಗಿ ಇವರು ಅಮೆರಿಕದವರು ಆ ವಿದ್ಯುತ್ ಸ್ಥಾವರಗಳನ್ನ ಟಾರ್ಗೆಟ್ ಮಾಡಿಕೊಂಡ್ರೆ ಅದೇ ವಿದ್ಯುತ್ ಸ್ಥಾವರಗಳ ಸುತ್ತ ಮಾನವ ಸರಪಳಿಯನ್ನ ರೆಡಿ ಮಾಡ್ಕೊಂಡ್ಬಿಡೋದು, ಜನ ಹೋಗಿ ಅಲ್ಲಿ ನಿಂತ್ಕೊಳ್ಳೋದು. ಹೆಂಗ್ ಹೊಡಿತೀರಿ ನೀವು ನಾಗರಿಕರನ್ನ? ನೀವೇನಾದರೂ ಆ ರೀತಿಯ ಜನರ ಮೇಲೇನೆ ದಾಳಿ ಮಾಡಿದ್ರೆ ಅದು ಜಗತ್ತಿನ ಅನಾಗರಿಕತೆಯ ದಾಳಿ ಆಗುತ್ತೆ. ಪವರ್ ಗ್ರಿಡ್ ಅನ್ನ ಅಪ್ಪಿಕೋ ಚಳುವಳಿಗೆ ಇರಾನ್ ಅಧ್ಯಕ್ಷರು ಈಗ ಕರೆಯನ್ನ ನೀಡಿದ್ದಾರೆ. ಯುವಕರಿಗೆ ಸಂದೇಶ ರವಾನಿಸಿದ್ದಾರೆ. ಮಸೌದ್ ಪೆಜೆಶ್ಕಿಯಾನ್, ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ನಾನೊಬ್ಬನೇ ಅಲ್ಲ, 14 ಮಿಲಿಯನ್ ಜನರು ಬಲಿದಾನಕ್ಕೆ ರೆಡಿಯಾಗಿದ್ದಾರೆ. ಇರಾನ್ಗಾಗಿ ನಾವು ಏನ್ ಬೇಕಾದರೂ ಮಾಡ್ತೀವಿ. ಅಮೆರಿಕಾದ ಮಿಸೈಲ್ಗಳಿಗೆ ನಾವು ಹೆದರಲ್ಲ, ಡ್ರೋನ್ಗಳಿಗೆ ನಾವು ಹೆದರಲ್ಲ, ಫೈಟರ್ ಜೆಟ್ಗಳಿಗೆ ಹೆದರಲ್ಲ. ನನ್ನನ್ನು ಸೇರಿಸಿ 14 ಮಿಲಿಯನ್ ಜನರು ಬಲಿದಾನಕ್ಕಾಗಿ ರೆಡಿಯಾಗಿದ್ದಾರೆ ಅಂತ ಇರಾನ್ ಅಧ್ಯಕ್ಷ ಹೇಳಿರೋದು. ತನ್ನ ಯುವಕರಿಗೆ ಕರೆ ಕೊಟ್ಟಿದ್ದಾರೆ, ಎಲ್ಲರೂ ಆಚೆ ಬನ್ನಿ, ಅಮೆರಿಕಾದ ವಿರುದ್ಧ ಹೋರಾಟ ಮಾಡೋಣ. ಅವರು ಟಾರ್ಗೆಟ್ ಮಾಡಿರುವಂಥ ಜಾಗದಲ್ಲಿ ಅವರ ಮಿಸೈಲ್ಗಳಿಗಿಂತ ಮುಂಚೆ ನಾವು ನಿಂತ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕ ಮತ್ತು ಅದರ ಮಿತ್ರ ದೇಶಗಳಿಗೆ ನೇರ ಸಂದೇಶವನ್ನ ಕೊಡುವ ಕೆಲಸವನ್ನ ಈಗ ಇರಾನ್ನ ಅಧ್ಯಕ್ಷರು ಮಾಡಿದ್ದಾರೆ. ಇರಾನ್ನ ಯುವಜನ ಸಚಿವಾಲಯದಿಂದ ಪ್ರಕಟಣೆ ಕೂಡ ಆಗಿದೆ. ಕ್ರೀಡಾಪಟುಗಳು, ಕಲಾವಿದರು, ವಿದ್ಯಾರ್ಥಿಗಳು, ದೇಶಭಕ್ತರು ಎಲ್ಲರೂ ಬನ್ನಿ, ರಾಷ್ಟ್ರೀಯ ಆಸ್ತಿಗಳನ್ನು ರಕ್ಷಿಸಿ ಬನ್ನಿ ಅಂತ ಇರಾನ್ ಈಗ ಕರೆ ಕೊಟ್ಟಿದೆ. ನಾಳೆ ಬಹಳ ಮುಖ್ಯವಾದ ದಿನ ವೀಕ್ಷಕರೇ ಇರಾನ್ ಮತ್ತು ಅಮೆರಿಕಾಗೆ. ಅಮೆರಿಕ ತನ್ನ ಹಠ ಬಿಡದೆ ದಾಳಿಯನ್ನ ಮುಂದುವರಿಸಿದ್ರೆ ಇರಾನ್ ಏನ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಇರಾನ್ನಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಬಹುದು. ಈ ಕಡೆ ಅಮೆರಿಕಾದಲ್ಲೂ ಹೆಚ್ಚು ಜೀವಹಾನಿಯಾಗಬಹುದು, ಪರಿಸ್ಥಿತಿ ಕೈ ಮೀರಿ ಹೋಗಬಹುದು. ಹಿಂಗಾಗಿ ಯುದ್ಧ ಬೇಡ, ಶಾಂತಿ ಮಂತ್ರವನ್ನ ಪಠಿಸಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಇವರಿಬ್ಬರು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಏನಾಗುತ್ತೆ ಮುಂದೆ? ಡೆಡ್ಲೈನ್ ಬೆಳಿಗ್ಗೆ 6:15. ಕಾದ್ ನೋಡೋಣ ಏನಾಗುತ್ತೆ ಅಂತ. ಆದಷ್ಟು ಶಾಂತವಾಗಿ